ತುಮಕೂರಿನಲ್ಲಿ ಸೋಲಾರ್ ಘಟಕದಲ್ಲಿ ಶಾರ್ಟ್ ಸರ್ಕ್ಯೂಟ್ ಉಂಟಾಗಿದೆ. ಶಾರ್ಟ್ ಸರ್ಕ್ಯೂಟ್ ಆಗಿ 3 ಯುವಕರಿಗೆ ಗಂಭೀರ ಗಾಯವಾಗಿದೆ. ತುಮಕೂರಿನಲ್ಲಿ ಸೋಲಾರ್ ಘಟಕದಲ್ಲಿ ಶಾರ್ಟ್ ಸರ್ಕ್ಯೂಟ್ ಉಂಟಾಗಿರುವಂಥದ್ದು. ಶಾರ್ಟ್ ಸರ್ಕ್ಯೂಟ್ ಆಗಿ 3 ಯುವಕರಿಗೆ ಗಂಭೀರ ಗಾಯವಾಗಿದೆ. ಪಾವಗಡದ ಇಂಟುರಾಯನಹಳ್ಳಿ ಸೋಲಾರ್ ಘಟಕದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಟ್ರೇನಿಗಳಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದ 3 ಗಂಭೀರ ಗಾಯವಾಗಿದೆ. ಇಂಟುರಾಯನಹಳ್ಳಿ ಗ್ರಾಮದ ಇರ್ಕಾನ್ ಹಾಗೂ ಕೆಇಸಿ ಕಂಪನಿಯ ಸೋಲಾರ್ ಘಟಕದಲ್ಲಿ ಈ ಶಾರ್ಟ್ ಸರ್ಕ್ಯೂಟ್ ಉಂಟಾಗಿರುವಂಥದ್ದು. ತುಮಕೂರಿನ ಸೋಲಾರ್ ಘಟಕದಲ್ಲಿ ಈ ಶಾರ್ಟ್ ಸರ್ಕ್ಯೂಟ್ ಉಂಟಾಗಿರೋದ್ರಿಂದ 3 ಟ್ರೇನಿಗಳಾಗಿ ಕೆಲಸ ನಿರ್ವಹಿಸ್ತಾ ಇದ್ದ 3 ಗಂಭೀರವಾದ ಗಾಯವಾಗಿರುವಂಥದ್ದು. 3 ಸುಮಾರು ಅರ್ಧದಷ್ಟು ಮೈಭಾಗಗಳು ಸುಟ್ಟು ಹೋಗಿರುವಂಥದ್ದು. ಹೊಸದಾಗಿ ಎಲೆಕ್ಟ್ರಿಕಲ್ ವಿಭಾಗದಲ್ಲಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ರು ಈ 3. ನಾಗೇಂದ್ರ, ಮಹೇಂದ್ರ ಹಾಗೂ ಚೇತನ್ ರೆಡ್ಡಿ ಎಂಬುವರಿಗೆ ಸುಟ್ಟ ಗಾಯಗಳಾಗಿರುವಂಥದ್ದು. ಇರ್ಕಾನ್ ಹಾಗೂ ಕೆಇಸಿ ಕಂಪನಿಯ ನಿರ್ಲಕ್ಷ್ಯವೇ ಈ ಶಾರ್ಟ್ ಸರ್ಕ್ಯೂಟ್ ಅವಘಡಕ್ಕೆ ಕಾರಣ ಅಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ. ತಕ್ಷಣವೇ ಆಸ್ಪತ್ರೆಗೆ ಕರೆದೊಯ್ದು ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಈ ಹಿಂದೆ ಕೂಡ ಸೋಲಾರ್ ಘಟಕದಲ್ಲಿ ಇದೇ ರೀತಿ ಅವಘಡಗಳು ಸಂಭವಿಸಿವೆ ಅಂತ ಸ್ಥಳೀಯರು ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ. ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಈ ಕಡೆ ಗಮನವನ್ನ ಹರಿಸಬೇಕು. ಯಾಕಂದ್ರೆ ಇದು ಮೊದಲಲ್ಲ, ಈ ಹಿಂದೆ ಕೂಡ ಈ ರೀತಿ ಆಗಿತ್ತು. ಆದ್ರೂ ಕೂಡ ಯಾರು ಈ ಕಡೆ ಗಮನ ಹರಿಸ್ತಾ ಇಲ್ಲ, ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ ಅಂತ ಸ್ಥಳೀಯರು ಆರೋಪವನ್ನ ಮಾಡ್ತಿದ್ದಾರೆ. ಇನ್ನು ಮುಂದಿನ ದಿನಗಳಿಂದ ಇಂತಹ ಘಟನೆಗಳು ಸಂಭವಿಸಿದ ಹಾಗೆ ಕ್ರಮವನ್ನ ಕೈಗೊಳ್ಳಬೇಕಾಗಿ ಸಾರ್ವಜನಿಕರು ಮನವಿಯನ್ನ ಮಾಡ್ತಿದ್ದಾರೆ. ನಿನ್ನೆ ಈ ಪ್ರಕರಣ ನಡೆದಿರುವಂಥದ್ದು, ಆದರೆ ತಡವಾಗಿ ಬೆಳಕಿಗೆ ಬಂದಿದೆ. ಪಾವಗಡ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ದಾಖಲಾಗಿರುವಂಥದ್ದು. ತುಮಕೂರಿನಲ್ಲಿ ಈ ಸೋಲಾರ್ ಘಟಕದಲ್ಲಿ ಶಾರ್ಟ್ ಸರ್ಕ್ಯೂಟ್ ಉಂಟಾಗಿ ಟ್ರೇನಿಗಳಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದ 3 ಗಂಭೀರ ಗಾಯವಾಗಿ ಸದ್ಯ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ.